ಕುಮಾರಸ್ವಾಮಿ ಅವರು ಬಂಟ್ವಾಳದಲ್ಲಿ ಶ್ರೀರಾಮ ವಿದ್ಯಾಕೇಂದ್ರಕ್ಕೆ, ಶ್ರೀರಾಮ ಮರ್ಯಾದ ಪುರುಷೋತ್ತಮನ ಹೆಸರಿನಲ್ಲಿರುವಂತಹ ವಿದ್ಯಾಕೇಂದ್ರಕ್ಕೆ ಹೋದ್ರು. ಅಲ್ಲಿ ಹೇಳಿದ್ರು ಮನ ಪರಿವರ್ತನೆ ಆಯ್ತು ಅಂತ ಹೇಳಿ. JDS ನಿಂದ ಅಧಿಕೃತ ಪತ್ರಿಕಾ ಹೇಳಿಕೆ ಕೂಡ ಬಂತು. ಮೊದಲನೇದಾಗಿ ಆ ಕಲ್ಲಡ್ಕ ಪ್ರಭಾಕರ ಭಟ್ಟನಿಗೆ ಮರ್ಯಾದ ಪುರುಷ ಶ್ರೀರಾಮನ ಹೆಸರನ್ನ ತೆಗೆದುಕೊಳ್ಳುವ ಯಾವ ನೈತಿಕತೆಯೂ ಇಲ್ಲ. ರಾಮ, ನಾವು ಒಂದು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ನಾನು ರಾಮಾಯಣ ಮಹಾಭಾರತ ಎಲ್ಲವನ್ನ ಓದ್ಕೊಂಡು ಅಲ್ಪ ಸ್ವಲ್ಪನಾದ್ರೂ ಓದ್ಕೊಂಡು ಬಂದಿರುವಂಥವ್ರು. ನನಗೆ ರಾಮ ಗೊತ್ತಿರೋ ಪ್ರಕಾರ ಆತ ಒಬ್ಬ ಐಡಲ್ ಗಂಡಸು ಅಂದ್ರೆ ಅಥವಾ ಗಂಡ ಅಂದ್ರೆ ಹೆಂಗಿರ್ಬೇಕು ಅಥವಾ ಒಬ್ಬ ಸ್ತ್ರೀವಾದಿ ಅಂದ್ರೆ ಹೆಂಗಿರ್ಬೇಕು ಅನ್ನೋದು ಪುರಾಣದಲ್ಲಿ ಕಟ್ಕೊಟ್ಟಿದ್ದಾರೆ. ಅಂತ ಒಳ್ಳೆ ವ್ಯಕ್ತಿ ಹೆಸರನ್ನ, ಅಂತ ಒಂದು ಪೌರಾಣಿಕ ಒಳ್ಳೆ ಸದ್ಗುಣವಂತಹ ವ್ಯಕ್ತಿಯ ಹೆಸರನ್ನ ಈ ಕಲ್ಲಡ್ಕ ಪ್ರಭಾಕರ ಭಟ್ಟನಂತವ್ರ ಹೆಸರಲ್ಲಿ ಬಾಯಲ್ಲಿ ಅವ್ರ ಹೆಸರು, ರಾಮನ ಹೆಸರು ಬರಬಾರದು.